ಶಾಸಕರ ವಿಶ್ವಾಸವನ್ನ ಕಳೆದುಕೊಳ್ತಾ ಇದ್ದಾರಾ ಸಿದ್ದರಾಮಯ್ಯ ಅವರು? ಸಿದ್ದು ವರ್ಚಸ್ಸಿಗೆ ಡ್ಯಾಮೇಜ್ ಮಾಡ್ತಾ ಇದ್ಯಾ ಈ ಒಂದು ಪವರ್ ಫೈಟ್? ಶಾಸಕರ ವಿಶ್ವಾಸವನ್ನ ಸಿದ್ದರಾಮಯ್ಯ ಅವರು ಕಳೆದುಕೊಳ್ತಾ ಇದ್ದಾರಾ? ಹೀಗೊಂದು ವಿಚಾರ ಬಹಳ ಚರ್ಚೆ ಆಗ್ತಾ ಇದೆ. ಸಿದ್ದು ವರ್ಚಸ್ಸಿಗೆ ಡ್ಯಾಮೇಜ್ ಮಾಡ್ತಾ ಇದ್ಯಾ ಈ ಒಂದು ಪವರ್ ಫೈಟ್ ವಿಚಾರ? ನಾಯಕತ್ವ ವಿಚಾರದಲ್ಲಿ ಮುಂದುವರೆದ ಗೊಂದಲ, ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದೆ ಅಂತ ಹೇಳ್ತಾ ಇರುವ ಡಿಕೆ ಬಣದವರು, ಪವರ್ ಶೇರಿಂಗ್ ವಿಚಾರದಲ್ಲಿ ಖದರ್ ಕಳೆದುಕೊಂಡ ಸಿಎಂ, ನಾಯಕತ್ವ ವಿಚಾರವಾಗಿ ಆಡಳಿತ ಯಂತ್ರ ಕುಸಿದಿರುವುದು, ಮತ್ತೊಂದು ಕಡೆ ಅಧಿಕಾರಿಗಳು ಸರಿಯಾಗಿ ಮಾತನ್ನ ಕೇಳ್ತಾ ಇಲ್ಲ, ಕೈ ಶಾಸಕರಿಗೆ ಅನುದಾನ ಸಿಗ್ತಾ ಇಲ್ಲ ಎನ್ನುವ ಆರೋಪ ಕೂಡ ಇದೆ. ಈ ಮಧ್ಯೆ ಡಿಕೆ ಶಿವಕುಮಾರ್ ಬಣದವರು ರೆಬಲ್ ಆಗಿದ್ದಾರೆ. ಕೊಟ್ಟ ಮಾತಿನಂತೆ ನಡೆದುಕೊಳ್ತಾ ಇಲ್ಲ ಅನ್ನೋ ಬೇಸರ ಕೂಡ ಇದೆ. ಭೇಟಿ ಸಮಯದಲ್ಲೂ ಕೂಡ ಸಿಎಂ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಈ ಬಾರಿ ಸಿಎಂ ಆದ ಬಳಿಕ ಸಿದ್ದರಾಮಯ್ಯ ಬದಲಾಗಿದ್ದಾರೆ. 2013ರ ಸಿದ್ದರಾಮಯ್ಯ ಅಲ್ಲ ಅಂತ ಸಿಎಂ ಆಪ್ತರು ಹೇಳ್ತಾ ಇದ್ದಾರೆ. ಆಡಳಿತ ಯಂತ್ರ ಕುಸಿದಿದೆ ಎಂಬ ಆರೋಪವನ್ನ ಮಾಡ್ತಾ ಇದ್ದಾರೆ. ಶಾಸಕರ ವಿಶ್ವಾಸವನ್ನ ಕಳ್ಕೊಳ್ತಾ ಇದ್ದಾರಾ ಸಿದ್ದರಾಮಯ್ಯ ಅವರು? ಸಿದ್ದು ವರ್ಚಸ್ಸಿಗೆ ಡ್ಯಾಮೇಜ್ ಮಾಡ್ತಾ ಇದ್ದ ಈ ಒಂದು ಪವರ್ ಫೈಟ್ ವಿಚಾರ, ನಾಯಕತ್ವ ವಿಚಾರದಲ್ಲಿ ಈಗ ಗೊಂದಲ ಮುಂದುವರೆದಿದೆ. ಪವರ್ ಶೇರಿಂಗ್ ವಿಚಾರದಲ್ಲಿ ಖದರ್ ಕಳ್ಕೊಂಡ ಸಿಎಂ, ನಾಯಕತ್ವ ವಿಚಾರವಾಗಿ ಆಡಳಿತ ಯಂತ್ರ ಕುಸಿದಿದೆ. ಮತ್ತೊಂದು ಕಡೆ ಅಧಿಕಾರಿಗಳು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಈ ಮಧ್ಯೆ ಡಿಕೆ ಶಿವಕುಮಾರ್ ಬಣದವರು ಫುಲ್ ರೆಬಲ್ ಆಗಿದ್ದಾರೆ. ಕೊಟ್ಟ ಮಾತಿನಂತೆ ನಡ್ಕೊಳ್ತಾ ಇಲ್ಲ ಅನ್ನೋ ಬೇಸರ ಕೂಡ ಇದೆ. ಭೇಟಿ ಸಮಯದಲ್ಲೂ ಕೂಡ ಸಿಎಂ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಈ ಬಾರಿ ಸಿಎಂ ಆದ ಬಳಿಕ ಸಿದ್ದರಾಮಯ್ಯ ಅವರು ಬದಲಾಗಿದ್ದಾರೆ. 2013ರಲ್ಲೇ ಇದ್ದಂತಹ ಸಿದ್ದರಾಮಯ್ಯ ಅವರಿಗೂ ಈಗ ಇರುವಂತಹ ಸಿದ್ದರಾಮಯ್ಯ ಅವರಿಗೂ ವ್ಯತ್ಯಾಸ ಇದೆ ಎಂಬ ಮಾತು ಈಗ ಬಹಳ ಚರ್ಚೆ ಆಗ್ತಾ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ. ಇದರ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಮುಖ್ಯವಾಗಿ ಒಂದು ನಾಯಕತ್ವ ವಿಚಾರ ಬಹಳ ಚರ್ಚೆ ಆಗ್ತಾ ಇದೆ. ಆದರೆ ಈಗ ಸಿದ್ದರಾಮಯ್ಯ ಅವರು 2013ರಲ್ಲಿ ತಮ್ಮ ಜವಾಬ್ದಾರಿಯನ್ನು ಯಾವ ರೀತಿ ನಿಭಾಯಿಸಿದ್ರು, ಆದರೆ ಈಗ ಆ ರೀತಿಯಾಗಿ ಸಿದ್ದರಾಮಯ್ಯ ಅವರು ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇಲ್ಲ. ಒಂದು ಆಡಳಿತ ಯಂತ್ರ ಕುಸಿದಿದೆ ಅಂತ ಸದ್ಯಕ್ಕೆ ಬಹಳ ಚರ್ಚೆ ಆಗ್ತಾ ಇದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅಪ್ಡೇಟ್ ಇದೆ ದೀಪಾ? ಸಾಹಿತ್ಯ ವಿಶ್ವಾಸವನ್ನ ಕಳ್ಕೊಳ್ತಿದ್ದಾರೆ ಸಿದ್ದರಾಮಯ್ಯ ಅನ್ನುವಂತಹ ಪ್ರಶ್ನೆ ಇದೀಗ ಕಾಂಗ್ರೆಸ್ ವಲಯದಲ್ಲಿ ಮೂಡಿಸ್ತಿದೆ. ಅವರು ಹಿಂದೆ ಆಗಿದ್ದಾಗ ಸಿಎಂ ಆಗಿದ್ದಂತಹ ಸಂದರ್ಭದಲ್ಲಿ ಎಲ್ಲರನ್ನ ಕರೆದು ಮಾತನಾಡಿಸುವಂತಹ ವೇಳೆಯಲ್ಲಿ ಯಾವುದೇ ರೀತಿಯಾದಂತಹ ಒಡಕು ಇರ್ತಿರ್ಲಿಲ್ಲ. ಆದ್ರೆ ನಾಯಕತ್ವ ವಿಚಾರದಲ್ಲಿ ಯಾವಾಗ ಬಣಬಡಿದಾಟಗಳು ಶುರುವಾಯಿತು ಆಗಿನಿಂದ ಸಿಎಂ ಸಿದ್ದರಾಮಯ್ಯ ಕೂಡ ಒಂದಿಷ್ಟು ಬದಲಾಗಿದ್ದಾರೆ. ಅವರ ಬಣದ ಶಾಸಕರುಗಳನ್ನ ಅಷ್ಟೇ ಅವರು ಸರಿಯಾಗಿ ಟ್ರೀಟ್ ಮಾಡ್ತಿದ್ದಾರೆ ಅನ್ನುವಂತಹ ಒಂದು ಆರೋಪ ಕೂಡ ಅವ್ರ ಮೇಲೆ ಬಂದಿದೆ. ಇದರ ಜೊತೆಗೆ ಒಂದಿಷ್ಟು ಜನ ಸಚಿವರುಗಳು ಕೂಡ ಹೇಳ್ತಾ ಇರುವಂತಹದ್ದು ನಾಯಕತ್ವ ವಿಚಾರದವಾಗಿ ಮಾತುಕತೆ ಆಗಿದ್ದೇ ನಿಜ, ಅದನ್ನ ಹೇಳೋದನ್ನ ಬಿಟ್ಕೊಡೋರಿಗೆ ಏನು ಅನ್ನುವಂಥದ್ದು ಇದೇ ಖುದ್ದು ಸಿದ್ದರಾಮಯ್ಯ ಆಪ್ತ ಸಚಿವರುಗಳು ಕೂಡ ಅವರ ಬಾಯಲ್ಲಿ ಕೂಡ ಈ ರೀತಿಯಾದಂತಹ ಮಾತುಗಳು ಕೇಳಿ ಬರ್ತಿವೆ ಅನ್ನುವಂತಹದ್ದು ಕೂಡ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ದಿನದಿಂದ ದಿನಕ್ಕೆ ಕೆಲವೊಂದ್ ಕಡೆ ವಿಶ್ವಾಸವನ್ನ ಕಳೆದುಕೊಳ್ತಿದ್ದಾರಾ ಅಥವಾ ಶಾಸಕರುಗಳ ವಿರೋಧವನ್ನ ಕಟ್ಟಿಕೊಳ್ತಿದ್ದಾರಾ ಅನ್ನುವಂತಹ ಪ್ರಶ್ನೆ ಕೂಡ ಇದೀಗ ಮೂಡಿದೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ. ಸದ್ಯಕ್ಕೆ ಶಾಸಕರ ವಿಶ್ವಾಸವನ್ನ ಸಿದ್ದರಾಮಯ್ಯ ಅವರು ಕಳೆದುಕೊಳ್ತಾ ಇದ್ದಾರಾ ಎಂಬ ವಿಚಾರ ಬಹಳ ಚರ್ಚೆ ಆಗ್ತಾ ಇದೆ. ಯಾಕೆಂತಂದ್ರೆ ಈಗ ಕೇವಲ ಕಾಂಗ್ರೆಸ್ ಪಾಳ್ಯದಲ್ಲಿ ಬಹಳ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಅಂತಂದ್ರೆ ಈ ಒಂದು ನಾಯಕತ್ವ ಬದಲಾವಣೆ, ಪವರ್ ಫೈಟ್ ವಿಚಾರ ಬರೀ ಚರ್ಚೆ ಆಗ್ತಾ ಇದೆ. ಆದರೆ ಅಭಿವೃದ್ಧಿ ಕೆಲಸಗಳು ಏನಾಗ್ತಾ ಇದೆ, 2013ರಲ್ಲಿ ಸಿದ್ದರಾಮಯ್ಯ ಕೆಲವೊಂದಿಷ್ಟು ನಿರ್ಧಾರಗಳನ್ನ ತೆಗೆದುಕೊಂಡಿದ್ದಾಗಿರಬಹುದು ಅಥವಾ ಕೆಲವೊಂದಿಷ್ಟು ಯೋಜನೆಗಳನ್ನ ಜಾರಿ ಮಾಡಿದ್ದಾಗಿರಬಹುದು, ಜನಪರ ಯೋಜನೆಗಳಿಗಾಗಿ ಸಾಕಷ್ಟು ಶ್ರಮವನ್ನ ಹಾಕಿದ್ರು. ಆದ್ರೆ ಈಗ ಸಿದ್ದರಾಮಯ್ಯ ಅವರು ಏನು ಮಾಡ್ತಾ ಇದ್ದಾರೆ, ಸಿದ್ದರಾಮಯ್ಯ ಅವರು ಬದಲಾಗಿದ್ದಾರೆ ಅಂತ ಈಗ ಬಹಳ ಚರ್ಚೆ ಕಾಂಗ್ರೆಸ್ನಲ್ಲಿ ಆಗ್ತಾ ಇದೆ. ಸಾರ್ವಜನಿಕ ವಲಯದಲ್ಲೂ ಕೂಡ ಚರ್ಚೆ ಆಗ್ತಿದೆ.